ಎಷ್ಟೇ ಪ್ರಯೋಗ ಮಾಡಲಿ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಇದು ಸಾಧ್ಯ ಇಲ್ಲ ಅನ್ನೋದು ಕೂಡ ಈಗಾಗಲೇ ಅವರು ಹೇಳಿದ್ದಾರೆ ಅಂತ ಎಲ್ಲೋ ನಾನು ಮಾಧ್ಯಮದಲ್ಲಿ ನಾನು ಇದನ್ನ ಗಮನಿಸಿದ್ದೆ. ನಾನು ಇವತ್ತು ಇದನ್ನ 90% ವೇಜಸ್ ಅನ್ನ ಅವರೇ ಕೊಡ್ತಾ ಇದ್ರು. ಕೆಲವು ಇನ್ಫ್ರಾಸ್ಟ್ರಕ್ಚರ್, ಕೆಲವು ಸಿಮೆಂಟು, ಕಬ್ಬಣ, ಅವು ಇವು ಇತ್ತು ಅಂತಂದ್ರೆ 75-25% ಇತ್ತು. ಈಗ ಅದನ್ನ 60-40 ಅಂತ ಮಾಡಿ 125 ದಿನಕ್ಕೆ ಅಂತ ಹೇರಿಸಿದ್ದಾರೆ. 125 ಜೊತೆಗೆ 100 ದಿನದ ಜೊತೆಗೆ ಬರಗಾಲದಲ್ಲಿ 150 ದಿನ ಕೊಡುವಂತ ಅವಕಾಶ ಇತ್ತು. ಕೋವಿಡ್ ಅಲ್ಲಿ 50 ದಿನ ಎಕ್ಸ್ಟ್ರಾ ಕೊಡುವಂತ ಅವಕಾಶ ಇತ್ತು. ಅದು ಯಾವುದು ಕೂಡ ಅವರು ಮಾಡಲಿಲ್ಲ. ಅದಲ್ಲದೆ ಮಹಾತ್ಮ ಗಾಂಧೀಜಿ ಅವರ ಹೆಸರನ್ನ ನಾವು ಇಟ್ಟಿದ್ದು. ಅವರು ಮಹಾತ್ಮ ಗಾಂಧಿ ಹೆಸರು ಇಟ್ಬಿಟ್ಟು ಅದನ್ನ ಬೇರೆ ಅದು ಸ್ಕೀಮೇ ಹೋಯ್ತು ಬಿಡಿ. ಸ್ಕೀಮ್ ಯಾವ ಕಾರಣಕ್ಕೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. 1 ಕೋಟಿ ರೂಪಾಯಿಂದ 2 ಕೋಟಿ ರೂಪಾಯಿ ಕೆಲಸ ಒಂದು ಪಂಚಾಯತಿಲಿ ಹೋಯ್ತು ಅಂತಂದ್ರೆ ಇನ್ನು ಪಂಚಾಯತಿ ಮೆಂಬರ್ಗಳಿಗೆ ಏನ್ ಕೆಲಸ ಇದೆ ಅನ್ನೋದು ನೀವೆಲ್ಲ ಜನಪ್ರತಿನಿಧಿಗಳಿದ್ದೀರಿ, ಬ್ಲಾಕ್ ಪ್ರೆಸಿಡೆಂಟ್ಗಳಿದ್ದೀರಿ, ಎಲೆಕ್ಷನ್ ನಿಂತವರಿದ್ದೀರಿ, ಕೆಲವರು MLAಗಳಿದ್ದೀರಿ, ಮಂತ್ರಿಗಳಿದ್ದೀರಿ. ತಾವು ಆಲೋಚನೆ ಮಾಡಿ. ನನ್ನ ಕ್ಷೇತ್ರದಲ್ಲಿ ನಿಮಗೆ ಉದಾಹರಣೆ, ನಾನು ಇಲ್ಲೇ ನನ್ನ ತಮ್ಮ ಸುರೇಶ್ ಇಲ್ಲಿ ಕೂತಿದ್ದಾರೆ. ಒಂದು 200ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಒಂದು ವರ್ಷದಲ್ಲೇ ಕೆಲಸ ಮಾಡಿದ್ರು. ಒಂದು ವರ್ಷದಲ್ಲಿ ಸುಮಾರು 56,000 ಜನರ ಮನೆಗೆ ದನದ ಕೊಟ್ಟಿಗೆ ಕೊಟ್ಟವು. ಸುಮಾರು 50,000 ರೂಪಾಯಿ ಒಂದೊಂದು ದನದ ಕೊಟ್ಟಿಗೆ ಅವರೇ ನೀವು ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟವು. ಇಂಗು ಗುಂಡಿ ಕೊಟ್ಟವು. ಸುಮಾರು 200-300 ಕೋಟಿ ರೂಪಾಯಿ ಆಗಿದೆ ಅಂತೇಳಿ ಏನೋ DK ಶಿವಕುಮಾರ್ ಏನೋ ದುಡ್ಡು ಹೊಡೆದ್ಬಿಟ್ಟಿದ್ದಾರೆ ಇಲ್ಲಿ ಅಂತೇಳಿ ಏನು ನನ್ನ ಮೇಲೆ ಏನು ದೊಡ್ಡ ತನಿಖೆ ಎಲ್ಲ ಮಾಡಿಸಿದ್ರು. 10 ಟೀಮ್ ಬಂತು. ನಾವು ಅರ್ಕಾವತಿ ಜಲಾಶಯ, ಅರ್ಕಾವತಿ ನದಿಗೆ ಒಂದು 10 ಚೆಕ್ ಡ್ಯಾಮ್ ಕಟ್ಟಿದ್ದೀವಿ. 100 ಚೆಕ್ ಡ್ಯಾಮ್ಗಳು ಕಟ್ಟಿದ್ದೀವಿ, ಹಾಸ್ಟೆಲ್ಗಳು ಕಟ್ಟಿದ್ದೀವಿ, ಬಿಲ್ಡಿಂಗ್ ಕಟ್ಟಿದ್ದೀವಿ, ಪಂಚಾಯತಿ ಆಫೀಸ್ ಕಟ್ಟಿದ್ದೀವಿ, ಸ್ಕೂಲ್ ರೂಮ್ ಕಟ್ಟಿದ್ದೀವಿ, ಪ್ಲೇ ಗ್ರೌಂಡ್ ಮಾಡಿದ್ದೀವಿ, ಪಾರ್ಕ್ ಮಾಡಿದ್ದೀವಿ. ಏನೆಲ್ಲ ಇದು ರೋಡ್ಗಳಲ್ಲದೆ ಈ ಚರಂಡಿಗಳು ಮಾಡಿದ್ದೀವಿ. ಏನೆಲ್ಲ ಅವಕಾಶ ಇತ್ತು ಎಲ್ಲ ಕೆಲಸ ಮಾಡಿದ್ದೀವಿ. ಕೊನೆಗೆ 10 ಟೀಮ್ ಬಂದು ನೋಡಿ ನಾವು ಕ್ರಿಯೇಟ್ ಮಾಡಿರೋಂಥ ಇನ್ಫ್ರಾಸ್ಟ್ರಕ್ಚರು ಪ್ರತಿಯೊಂದು ಚೆಕ್ ಮಾಡಿ ಇಡೀ ದೇಶದಲ್ಲೇ ಭಾರತದಲ್ಲಿ ನಂಬರ್ 1 ತಾಲೂಕು ಅಂತೇಳಿ ಕರೆದು ಸರ್ಟಿಫಿಕೇಟ್ ಅನ್ನ ಕೊಟ್ಟರು. ನನ್ಗೆ ಕೊಡ್ಬೇಕಾಯ್ತದೆ ಅಂತೇಳಿ ಕೊನೆಗೆ ನಮ್ಮ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಕರೆದು ಕೊಟ್ರು. ಬಹಳ ಸಂತೋಷ, ಏನ್ ತೊಂದರೆ ಇಲ್ಲ. ನಾನು ಅದನ್ನ ಅನೇಕ ಪಂಚಾಯತಿಗಳಿಗೆ ತಿಳಿಸ್ತು. ಎಲ್ಲ ಸೆಂಟ್ರಲ್ ಮಿನಿಸ್ಟರ್ ಬಂದು ನನಗೆ ಕೇಳ್ದೆ ಅವರೇ ಬಂದು ಇನ್ಸ್ಪೆಕ್ಷನ್ ಮಾಡ್ಬಿಟ್ಟು ಹೋದ್ರು. ಇದೇನ್ ನಿಜನ ಸುಳ್ಳು ಅಂತೇಳಿ. ಬೇರೆ ಕಡೆ ಕೆಲವು ಕಡೆ ಮಿಸ್ಯೂಸ್ ಆಗಿರ್ಬೋದು, ನಾನು ಇಲ್ಲ ಅಂತ ನಾನು ಹೋಗುದಿಲ್ಲ. ಯಾವುದೋ ರಾಜ್ಯಗಳಲ್ಲಿ ಮಿಸ್ಯೂಸ್ ಆಗಿದೆ, ಬೆಳಗಾಮಲ್ಲಿ 1-2-3 ಕಡೆ ಮಿಸ್ಯೂಸ್ ಆಯ್ತು ಅಂತ ಹೇಳ್ತಾ ಇದ್ರು. ಕೆಲವೆಲ್ಲ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಸರಿಯಾದ ರೀತಿಯನ್ನು ಬಳಸ್ಕೊಂಡ್ರೆ ಇದಕ್ಕಿಂತ ದೊಡ್ಡ ಯೋಜನೆ ಇವತ್ತು ಇರಲಿಲ್ಲ. ಇವತ್ತು ಇದನ್ನ ಮುಗಿಸಿದ್ದಾರೆ. ಹಿಂದೆ ಬಿಜೆಪಿಯವರು ಗಾಂಧೀಜಿಯವರ ಹೆಸರಿಟ್ಟು ಗಾಂಧೀಜಿಯವರನ್ನ ಕೊಂದ್ರು. ಈಗ ಅವರ ಹೆಸರನ್ನ ಕೊಂದಿದ್ದಾರೆ. ನಾನು ಯಾವುದೋ ಟಿವಿಲಿ ಹೇಳಿದೆ, ಇನ್ನೇನಪ್ಪ ನಮ್ಮ ಜೋಬಲ್ಲಿ ನೋಟ್ ಮಾಡಿಕೊಂಡಿದೀವಿ, ಆ ನೋಟಲ್ಲಿರೋ ಗಾಂಧಿ ಫೋಟೋನು ತೆಗೆದಾಕ್ಬಿಡ್ರಪ್ಪ ಅಂತ ಅಂದ್ಬಿಟ್ಟು ತೋರಿಸ್ದೆ. ಈ ನೋಟಲ್ಲಿ ಗಾಂಧಿ ಇದ್ದಾರೆ, ಈ ಗಾಂಧಿನೂ ತೆಗೆದಾಕ್ಬಿಡಿ ಅಂತೇಳಿ ಹೇಳಿದೆ ನಾನು. ಅದು ಬಹಳ ದೊಡ್ಡ ಟ್ರೋಲ್ ನಡೀತು. ಆ ಕಾಲನೂ ಬರ್ಬೋದು ಅಂತ ಅವ್ನು ಯಾರೊಬ್ಬ ಮಾತಾಡಿದ್ದ. ಅದನ್ನ ನಾನು ಹೆಸರು ಮಾತಾಡಕ್ಕೆ ಹೋಗುದಿಲ್ಲ.